ಇವತ್ತು ನನ್ನ ದಿನದಲ್ಲಿ ಏನೇನೆಲ್ಲ ಮಾಡ್ತೀನಿ ಅಂತ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡಿ. ಮಾರ್ನಿಂಗ್ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನಮಗೆ ಕಾಲೇಜ್ ಇರುತ್ತೆ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ನಮಗೆ ಮೊದಲನೇ ಕ್ಲಾಸ್ ಕ್ಯಾನ್ಸಲ್ ಆಗಿದ್ದ ಕಾರಣ ನಾವು ಅಲ್ಲೇ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದ್ವಿ. ನಮಗೆ ನೆಕ್ಸ್ಟು 9 to 12 ಹಾಸ್ಪಿಟಲ್ ಪೋಸ್ಟಿಂಗ್ಸ್ ಇರುತ್ತೆ. ಅದರಿಂದ TBಗೆ ರಿಲೇಟೆಡ್ ಆಗಿರುವಂತಹ ಟಾಪಿಕ್ಸ್ನ ಓದ್ಕೊಂಡು ಅದರ ಕೇಸ್ ಪ್ರೆಸೆಂಟೇಷನ್ಗೋಸ್ಕರ ಹಾಸ್ಪಿಟಲ್ಗೆ ಹೋಗಿ ಕೇಸ್ ತಗೊಂಡು ಬಂದು ಪ್ರೆಸೆಂಟ್ ಕೂಡ ಮಾಡಿದ್ವಿ. ನಾವಿವತ್ತು ತಗೊಂಡಿದ್ದಂಥ ಕೇಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದರೆ ಆ ಪೇಷಂಟ್ಗೆ HIV ಜೊತೆಗೆ TB ಕೂಡ ಇನ್ಫೆಕ್ಷನ್ ಆಗಿತ್ತು. ನಂತರ ನಾವೆಲ್ಲರೂ ಹೋಗಿದ್ದೆ ಎಳ್ನೀರು ಕುಡಿಯೋದಕ್ಕೆ. ಅದಾದಮೇಲೆ ಬಂದು 12 to 1 ಕ್ಲಾಸಸ್ ಅಟೆಂಡ್ ಮಾಡಿದ್ವಿ. ನಮಗೆ 12 to 1 ENT ಕ್ಲಾಸಸ್ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ರು ಇವತ್ತು ENT ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಟೈಮ್ ಇದ್ದಿದ್ದ ಕಾರಣ ನಾನು ಮಾರ್ನಿಂಗ್ ಬಿಟ್ಟಿದ್ದ ಬ್ಯಾಲೆನ್ಸ್ ಟಾಪಿಕ್ನ ಮುಗಿಸ್ಕೊತಾ ಇದ್ದೀನಿ. ನಂತರ 1 to 2 o'clockವರೆಗೂ ನಮಗೆ ಲಂಚ್ ಬ್ರೇಕ್ ಇರುತ್ತೆ. ಅತ್ಯದ್ಭುತ ಪೌಷ್ಟಿಕ ಆಹಾರವನ್ನು ಊಟ ಮಾಡಿಕೊಂಡು ಮತ್ತೆ ಕಾಲೇಜಿಗೆ ಹೊರಟ್ವಿ. ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸ್ಗೆ ಬೇಗ ಹೋಗಿದ್ದ ಕಾರಣ ನಾವು ರೆಕಾರ್ಡ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀವಿ. ಇವತ್ತಿನ ದಿನದ ವಿಶೇಷ ಏನಪ್ಪ ಅಂದರೆ, ನನ್ನ ಫ್ರೆಂಡ್ದು ಫೊರೆನ್ಸಿಕ್ ಮೆಡಿಸಿನಲ್ಲಿ PPT ಪ್ರೆಸೆಂಟೇಷನ್ ಇತ್ತು. ಅವಳು ತುಂಬಾ ನರ್ವಸ್ ಮಾಡಿಕೊಂಡು ಪ್ರಿಪೇರ್ ಆಗ್ತಾ ಇದ್ಲು. ಕೊನೆಯದಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ಟೀಚ್ ಮಾಡಿ ಚೆನ್ನಾಗಿ ಪಾಠ ಮಾಡಿದ್ಲು. ದೇವರು ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಸಾಮರ್ಥ್ಯ, ಶಕ್ತಿ, ಧೈರ್ಯ ಎಲ್ಲವನ್ನೂ ಕೊಟ್ಟಿರ್ತಾನೆ. ಅದನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಜೀವನನ ತುಂಬ ಸುಂದರವನ್ನಾಗಿ ಮಾಡಿಕೊಳ್ಳೋಣ. ಇನ್ನೊಬ್ಬರು ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ಅಥವಾ ನಾವು ಇನ್ಯಾರನ್ನು ಮೆಚ್ಚಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಓದ್ಕೂಡ್ದು. ಇದು ನಮ್ಮ ಜೀವನ, ನಾವೇ ಅದನ್ನು ರೂಪಿಸ್ಕೋಬೇಕು. ಇದು ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಮತ್ತು ನೈಟ್ ಟೈಮ್ ನಾನು ಊಟ ಮಾಡಿ ನನ್ನ ಫೇವ್ರೆಟ್ ಈ ಸೀಸನಲ್ಲಿ ಬಂದಿರೋಂಥ ಮ್ಯಾಂಗೋ ಫ್ರೂಟ್ ತಿಂದು ಹೇರ್ ಕೇರ್ ಮಾಡಿ ಆರಾಮಾಗಿ ನಿದ್ರೆ ಮಾಡ್ತೀನಿ.